ಕೆಆರ್ಪೇಟೆ ಉನ್ನತ ಶಿಕ್ಷಣ ಅಭಿವೃದ್ಧಿಗೊಳಿಸುವ ದೃಷ್ಟಿಯಿಂದ ಕೆಆರ್ಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೆಚ್ಚು ಒತ್ತು ನೀಡುತ್ತಿರುವುದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಶಾಸಕ ಎಚ್ಡಿ ಮಂಜು ತಿಳಿಸಿದರು. ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿವೇಕ ಯೋಜನೆಯಡಿ 70.15 ಲಕ್ಷ ವೆಚ್ಚದಲ್ಲಿ 70,15,000 ವೆಚ್ಚದಲ್ಲಿ ಸುಸಜ್ಜಿತ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಅಕ್ಕಿಹೆಬ್ಬಾಳು ವಿಶೇಷ ಇತಿಹಾಸವುಳ್ಳ ಹಾಗೂ ರಾಜ್ಯ ಕಂಡ ಹಲವು ಮಹನೀಯರು ಜನಿಸಿರುವ ಗ್ರಾಮ. ಹೋಬಳಿ ಕೇಂದ್ರವಾದರೂ ಹೆಚ್ಚು ಗ್ರಾಮೀಣ ಪ್ರದೇಶ ಹೊಂದಿರುವ ಹಾಗಾಗಿ ಹೆಚ್ಚಿನ ಕೊಠಡಿಗಳು ನಿರ್ಮಾಣವಾದರೆ ಗ್ರಾಮೀಣ ಭಾಗದ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸಹಕಾರಿಯಾಗುತ್ತವೆ. ಮಕ್ಕಳು ಶಾಲೆಯಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತರಾಗದಂತೆ ಸಮರ್ಪಕ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಸರ್ಕಾರದಲ್ಲಿ ಹಣವಿಲ್ಲದಿದ್ದರೂ ನನ್ನ ಕ್ಷೇತ್ರದ ಸಮಸ್ಯೆ ಇರೋದನ್ನು ಮನವರಿಕೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ತರುತ್ತಿದ್ದೇನೆ. ಆ ನಿಟ್ಟಿನಲ್ಲಿ ಇಂದು ನೂತನ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಗುತ್ತಿಗೆದಾರ ಗುಣಮಟ್ಟದ ಕಾಮಗಾರಿಯನ್ನು ಕೈಗೊಂಡು ನಿಗದಿತ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಸೂಚಿಸಿದರು. ಇತ್ತೀಚಿನ ಬೆಳವಣಿಗೆಯಲ್ಲಿ ಗ್ರಾಮೀಣ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವುದು ತೀವ್ರ ವಿರಳವಾಗಿದೆ. ಖಾಸಗಿ ಶಾಲಾ ಕಾಲೇಜುಗಳ ವ್ಯಾಮೋಹದಿಂದ ಪಾಲಕರು ಮರಳಾಗುತ್ತಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಗೆ ತಲುಪಿವೆ. ಆದರೆ ಈ ಶಾಲೆ ಮತ್ತು ಕಾಲೇಜಿನಲ್ಲಿ ಒಟ್ಟು 250ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿರುವ ಮಾಹಿತಿ ತಿಳಿದು ಅರ್ಹ ಕಾಲೇಜಿಗೆ ಅನುದಾನ ನೀಡಿರುವ ತೃಪ್ತಿ ತಂದಿದೆ ಅಂತ ಶಾಸಕ ಎಚ್ಡಿ ಮಂಜು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಎಆರ್ ರಘು, ಅಕ್ಕಿಹೆಬ್ಬಾಳು ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಬಸವಲಿಂಗಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸು, ಸದಸ್ಯೆ ಪವಿತ್ರ, ಕಾಲೇಜು ಪ್ರಾಂಶುಪಾಲ ಬಾಲಕೃಷ್ಣ, ಮುಖಂಡರಾದ ಎಸಿ ಮಂಜೇಗೌಡ, ನಾರಾಯಣ್, ರಾಜೇಶ್, ಮುದ್ಲಾಪುರ ರಾಮು, ಮಾಚಹೊಳಲು ಪದ್ದು, ವಿಠಲರಾವ್, ಲೋಕೇಶ್, ಗುತ್ತಿಗೆದಾರ ಆದರ್ಶ್, ಉಪನ್ಯಾಸಕ ಚಿಕ್ಕಣ್ಣ, ಆಯಿಷಾ ಸಿದ್ದಿಕಿ, ಅರುಣ್ ಕುಮಾರ್, ಶಂಕರ್, ನಾಗೇಶ್, ಪ್ರಿಯಾಂಕಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುದ್ದಿಯೊಂದಿಗೆ ಮನು ಮಾಕವಳ್ಳಿ, ಸುವರ್ಣ ಟೈಮ್ಸ್, ಕೆಆರ್ಪೇಟೆ. 5 ಲಕ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಭೂಮಿ ಪೂಜೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಂತ ನಮ್ಮ ಮಾರ್ಗದರ್ಶಕ ರಗಣವರಿದ್ದಾರೆ, ವಾಸು ಅವರು ಪ್ರಾಂಶುಪಾಲರು ಅವ್ರ ಪೂಜೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆದಷ್ಟು ಬೇಗ ಗುಣಮಟ್ಟದ ಕಾಯ್ಕೊಳ್ಳುವಂಥ ಕಾಂಟ್ರಾಕ್ಟ್ ನಮ್ಮ ರಾಮಚಂದ್ರ ಮಗನೇ. ಜೊತೆಗೆ ರಗಣವರು ಮಾತಾಡ್ತಾ ಹೇಳೋದು HM ಅವರು ಗುಣಮಟ್ಟದ ವಿಚಾರ ಸ್ವಂತ ಅವ್ರ ಮನೆ ಥರ ನೋಡ್ಕೊಂಡು ಕೆಲಸ ಮಾಡ್ತಾರೆ ಅಂತ ಅದೇ ಗುಣಮಟ್ಟದ ತಗೊಳ್ಳಿ. ಅದಕ್ಕೆ ಪೂರಕವಾಗಿ ನಮ್ಮ ಜಯಕುಮಾರ್ ಅವರು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸಹಕಾರ ಕೊಡ್ತಾರೆ. ಉತ್ತಮ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಿ. ಗುಣಮಟ್ಟದ ಯಾವುದೇ ಕಾಂಪ್ರಮೈಸ್ ಆಗೋದು ಬೇಡ. ಜೊತೆಗೆ ಇಲ್ಲಿ ತಮ್ಮ ಶಾಲೆನೂ ಅಷ್ಟೇ ಒಂದು ಐತಿಹಾಸಿಕ ಹಿನ್ನೆಲೆ ಇರೋ ಗ್ರಾಮ ಆದ್ದರಿಂದ ಇಲ್ಲಿಗೆ ಹೈಸ್ಕೂಲ್ಗೆ ಆಗಲಿ, ಪ್ರೈಮರಿ ಸ್ಕೂಲ್ಗೆ ಆಗಲಿ, ಮಿಡ್ಲ್ ಸ್ಕೂಲ್ಗೆ ಆಗಲಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದು ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ಜವಾಬ್ದಾರಿ ಶಾಸಕಂದಾಗಿದೆ. ಜೊತೆಗೆ ನನಗಿನ್ನೂ ಖುಷಿ ಆಯಿತು 220 ಹಾಗಾಗಿ ಮುಂದಿನ ಕಾರ್ಯಕ್ರಮ ಕೊಡೋಕ್ಕಂತಂದ್ರೆ ಹೇಳ್ಬೋದು ಆಲ್ರೆಡಿ ಪ್ರಪೋಸಲ್ ಫೈನಲ್ ಆಗಿ ಬಂದಿದ್ದೇನೆ. ನೆಕ್ಸ್ಟ್ ಇಯರ್ ತಕ್ಕ ತಗೊಳ್ಳೋಣ ಮಾತು ಹೇಳೋದು. ಒಂದು ವೇಳೆ ಅದು ಹೀಗೆ ಹಾಕೊಟ್ಟು 220 ಅಂತ ನಮಗೂ ಎಲ್ಲ ಒಂದು ಕಡೆ ಎಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ ಸರ್ಕಾರಿ ಶಾಲೆಗೆ ಆ ಶಾಲೆಗೆ ಒತ್ತು ಕೊಡೋದು ಶಾಸಕರ ಕೆಲಸ. ಹಾಗಾಗಿ ಆ ಕಾರ್ಯಕ್ರಮ ಮಾಡ್ತೀವಿ. ಮೊನ್ನೆ BMC ಯೋಜನೆ ಆಗಿದೆ. ಜೊತೆಗೆ ಇವತ್ತಿನ ಒಂದು ಅಕ್ಕಿಹೆಬ್ಬಾಳಿಂದ ನಮ್ಮ ಮಾವಂಕೆರೆ ಮಾರ್ಗ ಒಂದು ರೋಡು ಸಹ ಇದೆ. ನಮ್ಮ ಆಲಂಬಡಿ ಹೋಗೋ ಯಾಕಂದ್ರೆ ಭೂಮಿ ಪೂಜೆ ಮಾಡಿಬಿಟ್ಟು ಅದನ್ನು ಇನ್ನು ಮುಂದುವರೆದು ಪುನಃ ಅದಕ್ಕೆ 1.5 ಲಕ್ಷ 1.5 ಕೋಟಿ ಮಾಡಿದ್ದೀವಿ ORS ಅಲ್ಲಿ. ಹಾಗಾಗಿ ನೋಡೋದು ಅದನ್ನು ಸಹ ಆದಷ್ಟು ಬೇಗ ಇಂದು ನನ್ನ ಒಬ್ಬ ಶಾಸಕನಾಗಿ ಕಾಯಾವಾಚ ಮನಸ್ಸ ನನ್ನ ಶಕ್ತಿ ಮೀರಿ ಒಂದು ಬರುವಂಥ ಸರ್ಕಾರದ ಅನುದಾನದ ಲಭ್ಯತೆ ಆಧಾರದ ಮೇಲೆ ಜೊತೆಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಂಬಂಧಪಟ್ಟ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳ ಮುಖಾಂತರ ದಾರ್ಡಿ ಕೂತ್ಕೊಂಡು ಮೌಂಜೋಡ್ ಕೆಲಸ ಕೆಲಸ ಮಾಡಿದ್ದೀವಿ. ಆಗಿರೋವಂಥ ಕೆಲಸ ತಡೆ ಹಿಡಿಯೋದು ಶುರು ಮಾಡುವಂಥ ಕೆಲಸ ಸಂದರ್ಭದಲ್ಲಿ ಇವತ್ತು ನಿಮ್ಮ ಏನು ನಮ್ಮ ಬಗ್ಗೆ ವಿಶ್ವಾಸ ಗೌರವ ಕೆಲಸ ಮಾಡಿದರೆ ಆ ಕೆಲಸ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಇವತ್ತು ಈ ಗುದ್ಲಿ ಪೂಜೆ ಮಾಡುವಂಥ ಕೆಲಸನ ಗುಣಮಟ್ಟ ಕಾಯ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ ನಾವು ಮತ್ತೆ ಹೇಳಿ ನಾನು ಮಾತಾಡ್ತೀನಿ.